ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಶಾಸಕರಾದಂತ ಜನಾರ್ದನ್ ರೆಡ್ಡಿ ಮೇಲೆ ಆದಂತ ಹಲ್ಲೆ ಬಗ್ಗೆ, ಗಲಿಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸಂತ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡುವಂತ ಟೈಮಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಅವರು, ಅನೇಕ ಮಂದಿ ಕೂಡ ಆ ಗಲಿಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡಿದಾರ. ನಾನು ಕೂಡ ಬಹಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದ್ರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡಿಬೇಕನ್ನಂತ ವಾತಾವರಣ ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿ ಮಾಡಿದಂತ ಟೈಮಲ್ಲಿ ನಾನು ಎಂತ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ ಬರ್ತೀನಿ. ನನ್ನ ಕೊನೆ ಉಸಿರಿರಂತ ಕೂಡ ಈ ಫಿಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಬಡವರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೋ ಅಂತವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡ್ ಬಂದಿನಿ. ಅಧಿಕಾರ ಇದ್ರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದರ್ಪ ಮಾಡಿದಂಥವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸಂತ ವಿಚಾರದಲ್ಲಿ ನಾವು ಮಾಡುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು, ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿನನಿತ್ಯ ರಾಜ್ಯದಲ್ಲಿ ನೋಡ್ತಾ ಇದೀವಿ. ರಾಜ್ಯದಲ್ಲಿ ನೋಡಿದಂತ ಟೈಮಲ್ಲಿ ಎಲ್ಲಾ ಕಡೆ ದಾಂಧಲೆ ಜೊತೆಲಿ ಬಹಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸ್, ಗಾಂಜಾ, ಹಾವಳಿಗಳು ಎಗ್ಗಿಲ್ಲದಂಗೆ ಇವತ್ತು ನಡೀತಾ ಇದಾವ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸ್, ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದಂತ ನಡೀತಾ ಇದನ್ನಂತ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ಒಂದು ವಿಚಾರವನ್ನಂದ್ರಿಗಿನ ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡುವಂತ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ ಅವ್ರು ಏನನ್ನ ನೋವಾಗಿದ್ರಿಗಿನ, ಅವ್ರಿಗೆ ಏನನ್ನ ಆಘಾತವಾಗಿದ್ರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದ್ರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ಲು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿದ್ದು ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀನಿ. ಯಾರಿಗೂ ಕೂಡ ಬೈ ಬೀಳೋದು ಅಗತ್ಯ ಇಲ್ಲ. ಆ ಕುಟುಂಬದ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋದ್ರ ಜೊತೆಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯವರ ಬಗ್ಗೆ, ಆ ಮಗಳ ಬಗ್ಗೆ ಈ ರೀತಿ ಅವ್ರಿಗೆ ಏನನ್ನ ನೋವಾಗಿದ್ರೆ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೀನಿ. ಇವತ್ತು ನಾನು ಬಹಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನಂತ ಕಾರಣದಿಂದ ಈ ರೀತಿ ಹೇಳಿದಿನಾಗ್ಲಿ, ಯಾವ್ದೋ ರೀತಿಯಲ್ಲೂ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡ್ಬೇಕು. ಆ ಮಗಳು ನನ್ನ ಮಗಳಿದ್ದಂತೆ. ನಾನು ಆ ಮಗಳಿಗೆ ಕೂಡ ಆ ಮಗಳನ್ನ ಆ ಪ್ರಸ್ತಾಪನೆ ಮಾಡಬಾರ್ದಾಯ್ತು, ಮಾಡಿದ್ದೀನಿ. ಆ ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂದೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ದೇನೆ, ಬೇರೆ ಉದ್ದೇಶ ಏನಿಲ್ಲ. ಹಂಗಾಗಿ ನಾನು ಪುರಾಣಗಳಲ್ಲಿ ನಾವು ಕೂಡ ಬಹಳಷ್ಟು ನೋಡಿದ್ವಿ. ಈ ಪುರಾಣದಲ್ಲಿ ನಾವು ನೋಡಿದಂತ ಟೈಮಲ್ಲಿ ರಾಮಾಂಜನಾಚಾರ್ಯ ನೋಡಿದೀವಲ್ಲ, ರಾಮಾಂಜನಾಚಾರ್ಯ ಏನ್ ಹೇಳ್ತಾರ, ಓಂ ನಮೋ ನಾರಾಯಣ ಅನ್ನಂತ ಶಬ್ದ ಬೀಜಾಕ್ಷರವನ್ನು ಅವ್ರ ಗುರುಗಳು ರಾಮಾಂಜನಾಚಾರ್ಯಗೆ ಕಿವಲ್ಲಿ ಹೇಳದಂತ ಟೈಮಲ್ಲಿ ಅವ್ರು ಬೋಧಿಸ್ತಾರ, ಯಾರಿಗೆ ಹೇಳಬಾರ್ದು ಅಂತೇಳಿ. ಅವರು ಆ ಬೀಜಾಕ್ಷರನ್ನು ಕೇಳಿದಂತವ್ರು ಎಲ್ಲಾರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂದೇಳಿ ರಾಮಾಂಜನಾಚಾರ್ಯ ಹೇಳಿದಂತ ಟೈಮಲ್ಲಿ ಕೂಡ ಓ ನಮೋ ನಾರಾಯಣ ಅನ್ನಂತ ಬೀಜಾಕ್ಷರವನ್ನು ಅವರು ನಾನು ಸ್ವರ್ಗಕ್ಕೆ ನರಕಕ್ಕೆ ಹೋದ್ರೂ ಕೂಡ ಪರವಾಗಿಲ್ಲ ಅಂದೇಳಿ ಕೇಳಿದವರೆಲ್ಲ ಕೂಡ ಸ್ವರ್ಗಕ್ಕೆ ಹೋಗ್ತಾರ, ನೀವ್ ಹೇಳಿದ್ರು ನರಕಕ್ಕೆ ಹೋಗ್ತೀರಿ ಅಂದೇಳಿ ರಾಮಾಂಜನಾಚಾರ್ಯ ಅವ್ರ ಗುರುಗಳು ಹೇಳಿದಂತ ಟೈಮಲ್ಲಿ ಕೂಡ ಆ ರಾಮಾಂಜನಾಚಾರ್ಯ ಏನ್ ಮಾಡ್ತಾರ, ಗೋಪುರದ ಮೇಲೆ ಏರಿ ಏನಂತ ಹೇಳ್ತಾರ, ಓಂ ನಮೋ ನಾರಾಯಣ ಅಂದೇಳಿ ಅವ್ರು ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಆ ರಾಮಾಂಜನಾಚಾರ್ಯ ಏನ್ ಹೇಳ್ತಾರೋ ಅವ್ರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನ್ ಕೇಳಿರಂತ ವಿಚಾರ ಇಷ್ಟೇ, ಇವತ್ತು ನಾನು ಈ ಊರಿಗೆ ಒಳ್ಳೇದಾಗಬೇಕು,
ಆ ಮಗಳು ವಿಚಾರವನ್ನು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ಈ ರೀತಿ ಅನೈತಿಕ ಡ್ರಗ್ಸು ಗಾಂಜಾ ಮಟಕ ಇವತ್ತು ಈ ನಮ್ಮ ನಗರಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಶಾಸಕರನ್ನು ತಗೊಳ್ಳಿ, ಮೊದಲನೇ ಶಾಸಕನ ಹಿಡ್ಕೊಂಡು ನಂತರ ಅನೇಕ ಮಂದಿ ಶಾಸಕರು ಕೂಡ ಇವತ್ತು ನಾನ್ ನಗರದಲ್ಲಿ ಶಾಸಕರಾದಂತ ಟೈಮಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರಾದಂತ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಈ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದಾವೆ ಅಂತ ನೋಡಿ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಇಸ್ಪೇಟೆಲ್ಲ ಆಡ್ತಾ ಇದಾರ. ಆನ್ಲೈನ್ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಯಾರೊಬ್ರು ಸಪೋರ್ಟ್ ಇರೋಕೋಸ್ಕರ ನಡೀತಾರೆ. ನಾನು MLA ಮೇಲೆ ಬ್ಲೇಮ್ ಮಾಡಕ್ ಹೋಗಲ್ಲ. ಇವತ್ತು ಸಪೋರ್ಟ್ ಮಾಡ್ತಿರೋ ಕಾರಣ ಏನಾಗ್ತದೆ, ಅಕ್ರಮ ಸ್ಯಾಂಡ್ ಇವತ್ತು ಮರಳು ಗಣಿಗಾರಿಕೆ ನಡೀತಾ ಇದೆ. ಒಂದು ಕಡೆ ಇವತ್ತು ಇಸ್ಪೇಟೆಲ್ಲ ಕ್ಲಬ್ಗಳು ಓಣಿಯಲ್ಲಿ ಅಡ್ಡಾಡ್ತಾ ಇದೆ. ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ಇಸ್ಪೇಟೆಲ್ಲ ಕ್ಲಬ್ಗಳು ಅಡ್ಡಾಡ್ತಾ ಇದೆ. ಗಾಂಜಾಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ನೋಡಿದ್ರೆ ಗಾಂಜಾ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇವತ್ತು ಇವೆಲ್ಲ ಆದಂತ ಟೈಮಲ್ಲಿ ಕೂಡ ನಾನು ಎಲ್ಲೋ ಒಂದು ಕಡೆ ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಯಾರನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಭಯ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಿದ್ವಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಆ ತಾಯಿಯವರಿಗೆ ಆ ಸಂತ್ರಸ್ತಿ ಬಾಲಕಿಗೆ ಒಂದು ಪೋಕ್ಸೋ ಆಕ್ಟ್ ಮೇಲೆ ಇವರು ಬಾಲಿಕೆ ಹೆಸರು ಸ್ಕೂಲು ಎಲ್ಲ ನಿಮ್ಗೆ ಪುರಾಣ ಅಂದ್ರೆ ಗೊತ್ತಾಗುತ್ತಿಲ್ಲ. ಪುರಾಣ ಓದ್ಕೊಂಡಿರಾ? ನೋಡ್ರಿ ಎಲ್ಲವನ್ನು ಕೂಡ ನೋಡ್ರಿ ರಾಜಕಾರಣದಲ್ಲಿ ಇದೀವಿ ಅಂತ ಹೇಳ್ತೀರಿ. ಪುರಾಣ ಪ್ರವಚನಗಳು ಉದಾಹರಣೆ ಕೊಡೋದಕ್ಕಿಂತ ಬಟ್ ತಿಳ್ಕೊಬೇಕಾಗಿತ್ತು. ನೋಡ್ರಿ ನಾನು ಅಲ್ಲ ಒಬ್ರ ಅಂದ್ಮೇಲೆ ಒಬ್ರು ಕೇಳಿ. ಎಲ್ಲಾರು ಹೇಳ್ತಾರೆ, ನೀವ್ ಹೇಳಿದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ. ನೋಡ್ರಿ ನಾನು ಹೇಳೋದಿಷ್ಟೇ, ನನ್ನಿಂದ ತಪ್ಪಾಗಿರ್ಕೋಸ್ಕರವಾಗಿ ನಾನು ಕ್ಷಮೆ ಯಾಚನೆಯನ್ನು ಕೇಳ್ತಾ ಇದ್ದೀನಿ. ನಾನು ಬಹಳ ಕ್ಲಿಯರ್ ಆಗಿ, ಅದಕ್ಕಿಂತ ದೊಡ್ಡ ಮಾತು ಯಾವ್ದಿಲ್ಲಲ್ಲ. ಅಲ್ಲಲ್ಲ, ಒಂದು ಮಾತು ಅರ್ಥ ಮಾಡ್ಕೊ. ನಾನು ಇವತ್ತು ಆ ಸಂತ್ರಸ್ತಿ ಕುಟುಂಬಕ್ಕೆ ನನ್ನಿಂದ ಏನು ನೋವಾಗಿದೆನೋ ಆ ನೋವಾದಂತ ಕುಟುಂಬಕ್ಕೆ ಅದು ನನ್ನ ಮಗಳಂದೇಳಿ ತಿಳ್ಕೊಂಡಿದ್ದೀನಿ. ಹಂಗಾಗಿ ಆ ತಾಯಿಗೆ ನಾನು ಕ್ಷಮೆ ಯಾಚನೆಯನ್ನು ಕೇಳ್ತೀನಿ. ಅದ್ರ ಜೊತೆಲಿ ನಾನು ಆ ಕುಟುಂಬಕ್ಕೆ ಏನಿದೆ ಅವ್ರ ನ್ಯಾಯ ಸಿಗೋ ತನಕ ಅವ್ರ ಜೊತೆಲಿ ಇರ್ತೀನಿ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ನೋಡ್ರಿ ನಾನು ಮುಂದಿನ ದಿನಗಳಲ್ಲಿ ನನ್ನ ಹತ್ರ ಯಾರು ಬಂದಿದ್ರು, ನನ್ನ ಹತ್ರ ಬಂದು ಯಾರು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ರು, ಇದೆಲ್ಲ ವಿಚಾರಗಳನ್ನು ಗೊತ್ತಿಲ್ಲ ಅನ್ನೋದಲ್ಲ. ಎಲ್ಲಿ FIR ಆಯ್ತು, ಯಾವ ಡೇಟಲ್ಲಿ FIR ಆಯ್ತು, ಯಾವ ಡೇಟಲ್ಲಿ ಏನಾಗಿದೆ, ಎಲ್ಲಾ ವಿಚಾರಗಳು ನನ್ನ ಹತ್ರ ಇದಾವ. ಸಂದರ್ಭ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮೀಡಿಯಾಗೆ ನಾನು ಬಹಿರಂಗವಾಗಿ ಅಲ್ಲ, ನಾನು ಕ್ಷಮಾಚನೆ ಕೇಳಿ ತಪ್ಪ ಅಲ್ಲ ನಾನು ಹೇಳ್ತೀನಲ್ಲ. ಅಲ್ಲ ನಾನು ಆ ರೀತಿ ಅಲ್ಲ, ನಾನು ಸದ್ಯಕ್ಕಂತೂ ಹೇಳಿರೋದು ತಪ್ಪು. ಆ ತಪ್ಪು ಆದ್ಮೇಲೆ ನಾನು ಕ್ಷಮೆಯಾಚನೆ ಕೂಡ ಕೇಳ್ತಾ ಇದ್ದೀನಿ. ಪರ್ಸನಲ್ ಇಶ್ಯೂಸೇ ಬೇರೆ ಆಗ್ತಾವ. ಇವೆಲ್ಲ ಕೂಡ ನಾವು ಮಾಡ್ತಾ ಇರೋದು ಹೋರಾಟ ಅಂದ್ರೆ ಏನು? ಇವತ್ತು ಕೆಲವೊಂದು ಸಾರಿ ಅನ್ಯಾಯ ಆದಂತ ಟೈಮಲ್ಲಿ ಅದು ಧ್ವನಿ ಎತ್ತಂತ ಕೆಲಸ ನಾವು ವಿರೋಧ ಪಕ್ಷದಲ್ಲಿ ಇದ್ದಂತ ಟೈಮ್ ಮಾಡ್ಬೇಕಾಗುತ್ತೆ. ಅದು ಸರಿಯಾದ ತಪ್ಪನಂತ ವಿಚಾರ ಬಂದಂತ ಟೈಮಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅವ್ರ ಕುಟುಂಬಸ್ಥರಿಗೆ ಅದನ್ನ ಕ್ಷಮೆಯನ್ನು ಕೂಡ ಯಾಚನೆ ಮಾಡೋಂಥ ಕೆಲಸ. ಹೋರಾಟಗಳೇ ಬೇರೆನೆ, ಅದು ಪರ್ಸನಲ್ ವಿಚಾರವನ್ನು ನಾನು ಹೋರಾಟದಲ್ಲಿ ಸೇರಿಸ್ಕೊಳಕ್ ಹೋಗಲ್ಲ. ನೋಡೋಣ, ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ತನಕ ಆಗಿದೆ, ಬಂಧನಂತೂ ಮಾಡ್ಲಿಲ್ಲ. ಮೊನ್ನೆ ಗಲಭೆ ವಿಚಾರ ಇಟ್ಕೊಂಡು ಬೇರೆ ವಿಚಾರವನ್ನು ಇಟ್ಕೊಂಡು ಕೇವಲ ಈ ಒಂದು ದೊಡ್ಡ ಗಲಭೆಯಲ್ಲಿ ಏನಪ್ಪಾ ಅಂದ್ರೆ ರಾಮ್ಲು ಮೇಲೆ ಒಂದು ಕೇಸ್ ಹಾಕಿದ್ವಿ ಅನ್ನೋದು ಬಿಟ್ರೆ, ಇವತ್ತು ರಾಮ್ಲು ಮೇಲೆ ಯಾಕೆ ಕೇಸ್ ಹಾಕಿದಾರೆ ಅಂದ್ರೆ ಅಧಿಕಾರದಲ್ಲಿ ಇಲ್ಲ ಅಂದೇಳಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಸ್ ಹಾಕುವಂತ ಕೆಲಸ ಮಾಡಿದ್ರ. ಕೇಸಲ್ಲಿ ಇದ್ದಂತವ್ರನ್ನ ಇಲ್ಲಿ ತನಕ ಅರೆಸ್ಟ್ ಮಾಡಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ, ಪೊಲೀಸರ ಕೈಯಲ್ಲಿ ಕೂಡ ಆಗ್ತಾ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆನೇ ಆಯ್ಕೆ ಆಗಿರೋ ಕಾರಣ ಇದ್ರ ಬಗ್ಗೆ ಕಳೆದ ಬಾರಿ ನಾವು ಈ ಗಲಭೆ ಆದ ತಕ್ಷಣ ಪಾದಯಾತ್ರೆ ಮಾಡ್ಬೇಕಂದೇಳಿ ನಮ್ಮ ರಾಜ್ಯಾಧ್ಯಕ್ಷರುಗಳು ಒಪ್ಪಿಗೆಯನ್ನು ಕೊಟ್ಟಿದ ನಂತರ ಬೇರೆ ಕಾರಣಗಳಿಂದ ಅದು ಮುಂದೂಡಿಯಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ಕೋರ್ ಕಮಿಟಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಕೊಂಡು ಎಲ್ಲರೂ ಕೂಡ ಸಹಮತಿ ಇದೆ, ಇಲ್ಲ ಅನ್ನಕ್ ಹೋಗಲ್ಲ, ಯಾರು ಕೂಡ ಇಲ್ಲ ಅನ್ನಲ್ಲ. ಇನ್ನು ನಾವು ಕೋರ್ ಕಮಿಟಿದಲ್ಲಿ ಕರೆದ ನಂತರ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತೀವಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.